ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಎಣ್ಣೆಯನ್ನು ಬಳಸದೆ ವೀಲ್ ಚಿಪ್ಸು, ಆನಿಯನ್ ರಿಂಗ್ಸ್ ಮತ್ತು ಬ್ಯಾಟ್ ಇವನ್ನೆಲ್ಲ ಯಾವ ರೀತಿ ಸುಲಭವಾಗಿ ಗರಿಗರಿಯಾಗಿ ತಿನ್ನೋದಕ್ಕೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅರಳಿದೆ. ನಾವು ಎಣ್ಣೆಯಲ್ಲಿ ಕರೆದಾಗ ಯಾವ ರೀತಿ ಬರುತ್ತೋ ಅದೇ ರೀತಿಯೇ ಇದೆ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ನಾವು ಮನೇಲಿ ಮಾಡ್ಕೋಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ನಾನು ಸ್ವಲ್ಪ ವೀಲ್ ಚಿಪ್ಸು, ಹಾಗೆ ಆನಿಯನ್ ರಿಂಗ್ಸು ಮತ್ತು ಬ್ಯಾಟ್ ಇದನ್ನೆಲ್ಲ ತೊಗೊಂಡಿದ್ದೀನಿ. ನೀವು ಬೋಟಿನ ಬೇಕಾದರೂ ತೊಗೋಬೋದು. ಆನಿಯನ್ ಇವನ್ನೆಲ್ಲ ಸ್ವಲ್ಪ ನೀವು ಬಿಸಿಲಲ್ಲಿ ಇಟ್ಬಿಟ್ಟು ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಅರಳುತ್ತೆ. ಈಗ ನಾನು ಒಂದು ಬಾಣಲೆನ ಬಿಸಿಗೆ ಇಟ್ಕೊಂಡು 1 ಕಪ್ನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಪುಡಿ ಉಪ್ಪು. ಈ ಪುಡಿ ಉಪ್ಪು ನಾನು ಮೊದಲೇ ಬಳಸಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಈಗ ಇದನ್ನು ಲೋ ಫ್ಲೇಮ್ ಇಟ್ಬಿಟ್ಟು 10 ನಿಮಿಷಗಳ ಕಾಲ ಬಿಸಿಗೆ ಇಟ್ಕೋಬೇಕು. ನಾನು ಈಗಾಗಲೇ ಬಿಸಿಗೆ ಇಟ್ಕೊಂಡಿದ್ದಾಗಿದೆ. ಈಗ ನಾನು ಸ್ವಲ್ಪನೇ ಆನಿಯನ್ ರಿಂಗ್ಸನ್ನು ಹಾಕೋತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ನಾನು 1 ನಿಮಿಷಗಳ ಕಾಲ ಹಾಗೇ ತಿರುಕೊಟ್ಟೆ. ತಿರುತ್ತಾ ನೋಡ್ತಾ ಇರ್ಬೋದು ಯಾವ ರೀತಿ ಅರಳುತ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಣ್ಣೆಯಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಎಣ್ಣೆ ಬೇಡ ಅನ್ನೋರು ಈ ರೀತಿ ಮಾಡ್ಕೊಳ್ಬೋದು ಸುಲಭವಾಗಿ. ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಉಪ್ಪು ಅನಿಸ್ಬೋದು, ಆದರೆ ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನೀವು ಇನ್ನೂ ಜಾಸ್ತಿ ಈ ವೀಲ್ ರಿಂಗ್ಸನ್ನು ಹಾಕ್ಕೋಬೋದು. ನಾನು ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಈ ಕೇಕ್ಗೆ ಮಾಡಿದಾಗೆಲ್ಲ ನಾನು ಈ ಉಪ್ಪನ್ನೇ ಬಳಸ್ತೀನಿ, ಮತ್ತೆ ಎತ್ತಿಡ್ತೀನಿ, ಮತ್ತೆ ಉಪಯೋಗಿಸ್ತೀನಿ. ಅದಕ್ಕೆ ಆ ಕಲರ್ ಚೇಂಜ್ ಆಗಿದೆ. ಈಗ ನೋಡ್ಬೋದು ವೀಲ್ ಚಿಪ್ಸ್ ಎಷ್ಟು ಚೆನ್ನಾಗಿ ತಯಾರಾಗಿದೆ ಅಂತ. ಒಂದು ಜಾಲರಿಯಿಂದ ನಾವು ಉಪ್ಪನ್ನೆಲ್ಲ ಒದ್ರುಬಿಟ್ಟು ನೀಟಾಗಿ ತಗೋಬೇಕು. ಈಗ ಮತ್ತೆ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಉಪ್ಪು ಕಡಿಮೆ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡು ಆ ಉಪ್ಪಲ್ಲಿ ನೀಟಾಗಿ ಮುಳುಗಬೇಕು ಆನಿಯನ್ ರಿಂಗ್ಸ್ ಎಲ್ಲ. ಆ ರೀತಿ ನಾವು ತಿರುಕೊಡ್ತಾ ಇರಬೇಕು. ತಿರುಕೊಡ್ಬೇಕಾದ್ರೆ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಬೇಕು. ಆಗ ಚೆನ್ನಾಗಿ ಬರುತ್ತೆ. ಹಾಕಬೇಕಾದ್ರೆ ಲೋ ಫ್ಲೇಮ್ ಇರಬೇಕು. ಆನಂತರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ತಿರುಕೊಡ್ತಾ ಬರಬೇಕು. ಸ್ವಲ್ಪ ಬೇಗನೆ ಎತ್ಬಿಡಬೇಕು, ಇಲ್ಲಾಂದರೆ ಉಪ್ಪಿನ ಬಿಸಿಗೆ ಸ್ವಲ್ಪ ರೋಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ತಿರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇನ್ನೂ ಸ್ವಲ್ಪ ಬೇಗನೆ ಎತ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದನ್ನು ನೋಡಿ, ಉಪ್ಪನ್ನೆಲ್ಲ ಸ್ವಲ್ಪ ಈ ರೀತಿ ಈ ತೂತು ಜಾಲರ ಇದೆಯಲ್ಲ ಅದರಲ್ಲಿ ನೀಟಾಗಿ ಒದ್ರುಬಿಟ್ಟು ನಾವು ಒಂದು ಪ್ಲೇಟ್ಗೆ ಹಾಕೋಬೇಕು. ಪ್ರತಿಯೊಂದು ವೀಲ್ ಚಿಪ್ಸನ್ನು ಇದೇ ರೀತಿಯೇ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿರೋದ್ರಿಂದ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಬಿಟ್ಟು ಎತ್ತಿಡ್ಬೋದು, ಗರಿಗರಿಯಾಗಿ ಇರುತ್ತೆ. ಅಥವಾ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಎತ್ತಿಟ್ರೂ ಗರಿಗರಿಯಾಗಿರುತ್ತೆ. ಈಗ ನಾನು ಆನಿಯನ್ ರಿಂಗ್ಸನ್ನು ಸಹ ನಾನು ವೀಲ್ ಚಿಪ್ಸನ್ನು ಅಂದರೆ ವೀಲ್ ರಿಂಗ್ಸನ್ನು ಯಾವ ರೀತಿ ಮಾಡ್ಕೊಂಡಿದ್ದೀನೋ ಅದೇ ರೀತಿಯೇ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಫಸ್ಟ್ ಲೋ ಫ್ಲೇಮ್ ಇಡಬೇಕು, ಆಮೇಲೆ ಹೈ ಫ್ಲೇಮ್ ಇಟ್ಕೊಂಡು, ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ತಿರುಕೊಡ್ತಾ ಇರಬೇಕು. ಉಪ್ಪಿನಲ್ಲಿ ಮುಳುಗಿಸ್ಬೇಕು. ಆದಷ್ಟು ನಾವು ಎಷ್ಟು ಮುಳುಗಿಸ್ತೀವೋ ಆ ಉಪ್ಪಿನ ಬಿಸಿಗೆ ಇದೆಲ್ಲ ನೀಟಾಗಿ ಅರಳುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಅಂತ, ಅರಳ್ತಾ ಇದೆ. ಇದೇ ರೀತಿಯೇ ನಾನು ಈ ಮೊದಲೇ ಉಪ್ಪು ಕಡಲೆನೂ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ಉಪ್ಪಿನಲ್ಲೇ ಕಡಲೆಕಾಳು ಹಾಕ್ಬಿಟ್ಟು ಉಪ್ಪು ಕಡಲೆ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಅಥವಾ ನನ್ನ ಚಾನಲ್ನ ಸರ್ಚ್ ಮಾಡಿ ಸಹ ನೋಡ್ಬೋದು. ಈಗ ವೀಲ್ ಚಿಪ್ಸನ್ನು ಸಹ ತಯಾರಾಯಿತು. ಈಗ ನಾನು ಬ್ಯಾಟ್ ಹಾಕೋತಾ ಇದ್ದೀನಿ. ಈ ಬ್ಯಾಟನ್ನು ನಾವು ನಾವು ವೀಲ್ ಚಿಪ್ಸು ಯಾವ ರೀತಿ ಮಾಡ್ಕೊಂಡ್ರೋ ಅದೇ ಪ್ರೊಸೀಜರಲ್ಲೇ ಮಾಡ್ಕೋಬೇಕು. ನೋಡಿ, ಇದು ಸ್ವಲ್ಪ ಬೇಗ ತೆಗೆದುಬಿಡಬೇಕು, ಬೇಗ ಕಲರ್ ಆಗಿಬಿಡುತ್ತೆ. ಅದು ಸ್ವಲ್ಪ ತೆಳುವಾಗಿರೋದ್ರಿಂದ ಬೇಗ ರೋಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಬೇಗ ತೆಗೆದುಬಿಡಬೇಕು. ಉಪ್ಪಲ್ಲಿ ನೀಟಾಗಿ ತಿರುಕೊಡ್ತಾ ಇರಬೇಕು. ನೋಡಿ, ತಿರುಕೊಡ್ಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ತಿರುಕೊಡ್ಬೇಕು. ಈಗ ಪೂರ್ತಿಯಾಗಿ ತೆಗೆದು ನೀಟಾಗಿ ಒದ್ರುಕೋಬೇಕು. ಯಾಕಂದರೆ ಆ ತೂತುಗಳಲ್ಲಿ ಈ ಬ್ಯಾಟ್ನಲ್ಲಿ ತೂತಿದೆಯಲ್ಲ ಆ ಹೋಲಲ್ಲೆಲ್ಲ ಉಪ್ಪು ಸೇರಿಕೊಂಡಿರುತ್ತೆ. ಹಾಗಾಗಿ ಸ್ವಲ್ಪ ಒದ್ರುಬಿಟ್ಟು ನೀವು ತೊಗೋಬೇಕಾಗುತ್ತೆ. ಇಲ್ಲ ಅಂದರೆ ತಿನ್ನಬೇಕಾದ್ರೆ ನಮಗೆ ಉಪ್ಪಾಗಿ ಸಿಗುತ್ತೆ. ಮತ್ತು ಬೋಟಿ ಚಿಪ್ಸ್ ಬರುತ್ತಲ್ಲ ಅದನ್ನು ಸಹ ಇದೇ ರೀತಿಯೇ ಮಾಡ್ಕೋಬೋದು. ಇದೇ ರೀತಿ ಸಂಡಿಗೆಗಳು ತುಂಬ ವೆರೈಟಿಯಲ್ಲಿ ಸಿಗುತ್ತೆ. ಅದನ್ನು ಸಹ ಈ ಉಪ್ಪಿನಲ್ಲಿ ಹಾಕಿ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಸುಲಭವಾಗಾಯಿತು ಅಂತ. ನಾನೀಗ ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ. ಮಾಮೂಲಿ ನಾವು ಎಣ್ಣೆಲಿ ಕರೆದಾಗ ಯಾವ ರೀತಿ ಇರುತ್ತೋ ಆ ರೀತಿ ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಬ್ಯಾಟನ್ನು ಅಷ್ಟೇ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಮುಟ್ಟಿದ್ರೆ ಹಾಗೆ ಪುಡಿಯಾಗಿ ಹೋಗ್ತಾ ಇದೆ. ತುಂಬ ಗರಿಗರಿಯಾಗಿ ಚೆನ್ನಾಗಿ ಬಂದಿದೆ.
ಆನಿಯನ್ ರಿಂಗ್ಸು ಸಹ ಹಾಗೆ ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಖಂಡಿತವಾಗ್ಲೂ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಚಿಪ್ಸ್ಗಳನ್ನು ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಸಹ ತಿನ್ಬೋದು. ಹಾಗೆ ಇದನ್ನು ನಾವು ಮಕ್ಕಳು ಮನೇಲಿ ಏನಾದರೂ ಕೇಳಿದ್ರೆ ದಿಢೀರಾಗಿ ಒಂದು 10 ನಿಮಿಷದಲ್ಲೆಲ್ಲ ಮಾಡಿಕೊಡ್ಬೋದು. ಇದೇ ರೀತಿ ನಾವು ಹಪ್ಪಳ ಅಂದರೆ ಉದ್ದಿನ ಹಪ್ಪಳ, ಪೆಪ್ಪರ್ ಹಪ್ಪಳ ಮತ್ತು ಸಂಡಿಗೆಗಳು ಮಾಡಿರ್ತೀವಲ್ಲ ಮನೆಯಲ್ಲಿ ಅಕ್ಕಿದು ಸಂಡಿಗೆ, ಅದನ್ನು ಸಹ ಮಾಡ್ಕೋಬೋದು. ನೋಡಿ ಎಷ್ಟು ಗರಿಗರಿಯಾಗಿ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನೀಗ ಒಂದು ಉದ್ದಿನ ಹಪ್ಪಳನೂ ಸಹ ನಾನು ಈ ಉಪ್ಪಿನಲ್ಲಿ ಯಾವ ರೀತಿ ರೋಸ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಾಕಿದ ತಕ್ಷಣವೇ ಅದು ನೀಟಾಗಿ ಅರಳಿಬಿಡ್ತು. ಹಪ್ಪಳನೂ ಸಹ ನಾವು ಇದರಲ್ಲೇ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಉದ್ದಿನ ಹಪ್ಪಳ ತಯಾರಾಯಿತು. ಶ್ರೀರಾಮ್ ಹಪ್ಪಳ ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ನಾನು. ಈಗ ಪೆಪ್ಪರ್ ಹಪ್ಪಳ ತೊಗೊತಾ ಇದ್ದೀನಿ, ಅಂದರೆ ಕಾಳು ಮೆಣಸಿಂದು ಸ್ವಲ್ಪ ಮಸಾಲೆ ಇರೋ ಅಂಥದ್ದು. ಅದನ್ನು ಸಹ ನೋಡಿ ಉಪ್ಪಲ್ಲಿ ಹಾಕಿ ಉರುಳಿಸಿ ನಾವು ತಿರುಕೊಡ್ತಾ ಇರಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ತಿರುಕೊಡ್ತಾ ಇದ್ದರೆ 1 ನಿಮಿಷಕ್ಕೆ ಆಗಿಬಿಡುತ್ತೆ. ನಾನು ಈ ಶ್ರೀರಾಮ್ ಹಪ್ಪಳನೇ ತೊಗೊಂಡು ಮಾಡಿರೋದು. ನೀವು ಬೇರೆ ಯಾವುದೇ ರೀತಿಯ ಹಪ್ಪಳ ಬೇಕಾದರೂ ಮಾಡ್ಕೋಬೋದು, ಇದೇ ರೀತಿಯೇ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಈ ವೀಲ್ ಚಿಪ್ಸು, ಆನಿಯನ್ ರಿಂಗ್ಸು ಮತ್ತು ಬ್ಯಾಟು ಇವೆಲ್ಲ ಮಾಡ್ಕೊಂಡ್ವಿ ಅಂತ. ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.